ನಾಮಕಾವಸ್ಥೆಗೆ ಇದ್ದಂತಹ ಟೂಡಾ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ಹೊಸದಾಗಿ ನಿವೇಶನಗಳನ್ನು ಮಾಡಿ ಹಂಚಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನು ಮಾಡಿದೆ. ಅದೇ ರೀತಿಯಲ್ಲಿ ತುಮಕೂರು ತಾಲೂಕಿನ ಮಾಚೇನಹಳ್ಳಿಯಲ್ಲಿ ಒಂದಷ್ಟು ಜಾಗವನ್ನು ಗುರುತಿಸಿ ರೈತರ ಜಮೀನನ್ನು ಪಡೆದುಕೊಂಡು ಅದನ್ನು ಸೈಟ್ಗಳಾಗಿ ಮಾಡಿ ಹಂಚಿಕೆ ಮಾಡುವಂಥ ಒಂದು ನಿರ್ಧಾರವನ್ನೇ ಮಾಡಿ ಈಗಾಗಲೇ ಪ್ರಕ್ರಿಯೆ ಅಂದರೆ ಆನ್ಲೈನ್ನಲ್ಲಿ ಯಾರಿಗೆ ಆವಾಗ ಆಸಕ್ತಿ ಇದೆ ಅವರು ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಕ್ರಿಯೆಯನ್ನು ಮಾಡಿದೆ. ಆದರೆ ಆರಂಭದಲ್ಲೇ ಅದಕ್ಕೆ ವಿರೋಧ ಸೃಷ್ಟಿಯಾಗಿರುವಂಥದ್ದು. ಸದ್ಯಕ್ಕೆ ನಾನು ಸೈಟನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗುರುತಿಸಲಾಗಿರುವಂತಹ ಜಾಗದ ಬಳಿ ಇದ್ದೇನೆ. ನೀವು ನೋಡ್ಬೋದು ಹಚ್ಚ ಹಸಿರಿನ ಜಾಗ ಇದಾಗಿರುವಂಥದ್ದು. ಸುತ್ತಲೂ ನೀವು ನೋಡ್ಬೋದು ಎಲ್ಲವೂ ಕೂಡ ಕೃಷಿ ಭೂಮಿ ಆಗಿರುವಂಥದ್ದು. ಅಂದರೆ ತೆಂಗಿನ ತೋಟ ಆಗಿರ್ಬೋದು, ಅಡಿಕೆ ತೋಟ ಆಗಿರ್ಬೋದು, ಮಾವಿನ ತೋಟ ಆಗಿರ್ಬೋದು. ಈ ರೀತಿಯಾಗಿ ಇಲ್ಲಿ ತಮ್ಮದೇ ಆದಂತಹ ವ್ಯವಸಾಯಗಳ ಮುಖಾಂತರವಾಗಿ ಕೃಷಿ ಭೂಮಿಗಳನ್ನಾಗಿ ರೈತರು ಮಾಡಿಕೊಂಡು ಹಲವು ವರ್ಷಗಳಿಂದ ಏನು ದುಡಿಮೆ ಮಾಡಿಕೊಂಡು ಬಂದಿರುವಂತಹ ಜಮೀನಾಗಿರುವಂಥದ್ದು. ಆದರೆ ಈ ಜಮೀನಿನಲ್ಲಿ ಈಗಾಗಲೇ ಟೂಡಾ ಸೈಟನ್ನು ನಿರ್ಮಾಣ ಮಾಡಬೇಕು, ಸೈಟ್ಗಳನ್ನು ಮಾಡಿ ಹಂಚಿಕೆ ಮಾಡುವಂಥ ನಿರ್ಧಾರವನ್ನು ಮಾಡಿರುವಂಥ ನಿಟ್ಟಿನಲ್ಲಿ ಇಲ್ಲಿನ ರೈತರು ಕೂಡ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೀವು ನೋಡ್ಬೋದು ಈ ಇರುವಂತಹ ರೈತರು ಏನಿದ್ದಾರೆ ಇವರು ಈ ಜಾಗದ ಮಾಲೀಕರಾಗಿರುವಂಥದ್ದು. ಈಗಾಗಲೇ ಏನು ಈ ಜಮೀನನ್ನು ನಂಬಿಕೊಂಡು ಹಲವು ವರ್ಷಗಳಿಂದ ತಮ್ಮ ವ್ಯವಸಾಯವನ್ನೇ ಬದುಕನ್ನಾಗಿ ಮಾಡಿಕೊಂಡು ಬಂದಿರುವಂಥವರು. ಆದರೆ ಈಗ ಟೂಡಾದವರು ಏನು ಈ ಜಾಗವನ್ನು ಗುರುತಿಸಿದ್ದಾರೆ, ಸರಿಸುಮಾರು 75 ಎಕರೆಯಷ್ಟು ರೈತರ ಜಮೀನು ಜೊತೆಗೆ 30 ಎಕರೆಯಷ್ಟು ಸರ್ಕಾರದ ಜಾಗ, ಒಟ್ಟಾರೆಯಾಗಿ 105 ಎಕರೆ ಜಾಗದಲ್ಲಿ ಈಗ ಏನೊಂದು ಸೈಟ್ಗಳ ನಿರ್ಮಾಣ ಮಾಡಬೇಕು. ಬರೋಬ್ಬರಿ 2000 ಸೈಟ್ಗಳನ್ನು ನಾವು ನಿರ್ಮಾಣ ಮಾಡಿ ಹಂಚಿಕೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಇದರಲ್ಲಿ 1000 ಸೈಟ್ಗಳನ್ನು ನಾವು ಭೂ ಮಾಲೀಕರು ಯಾರಿದ್ದಾರೆ ಅವ್ರಿಗೆ ನಾವು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈಗ ಜಿಲ್ಲಾಡಳಿತ ಆಗಿರ್ಬೋದು, ಟೂಡಾ ಆಗಿರ್ಬೋದು, ಟೂಡಾ ಈ ನಿರ್ಧಾರ ಏನಿದೆ ಈ ನಿರ್ಧಾರಕ್ಕೆ ಆ್ಯಕ್ಚುಯಲ್ ಮಾಲೀಕರು ಏನಿದ್ದಾರೆ, ಭೂಮಿಯ ಮಾಲೀಕರು ಏನಿದ್ದಾರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಜಾಗವನ್ನು ಕೊಡಲ್ಲ, ಪ್ರಾಣ ಬೇಕಾದರೂ ನಾವು ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಟೂಡಾದ ನಡೆ ಏನಿದೆ ಆ ನಿಟ್ಟಿನಲ್ಲಿ ಒಂದಷ್ಟು ಜನ ಜಮೀನನ್ನು ಕೊಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಆದರೆ ಸರಿಸುಮಾರು 50 ಎಕರೆ ಜಮೀನಿನ ಮಾಲೀಕರು ಏನಿದ್ದಾರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಈ ಟೂಡಾದ ಸೈಟ್ ಹಂಚಿಕೆಯ ನಡೆ ಏನಿದೆ ಅದನ್ನು ಖಂಡಿಸಿ ಅದಕ್ಕೆ ತಡೆ ನೀಡುವಂಥ ನಿಟ್ಟಲ್ಲಿ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಟೂಡಾದ ಮುಂದೆ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಮಾಡಿ ಈ ರೀತಿಯಾದಂಥ ಒಂದು ಯೋಜನೆಯನ್ನು ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಾಯವನ್ನು ಮಾಡೋಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.